ನಮಸ್ಕಾರ ಜನರೇ, ನಮಸ್ಕಾರ ಕನ್ನಡಿಗರೇ. ನಾನು ದುಡ್ಡು ಕೊಡಬೇಕಾಯಿತು, ದುಡ್ಡು ಬರಲಿಲ್ಲ. ದುಡ್ಡು ಬರಬೇಕಾಯಿತು, ದುಡ್ಡು ಬರಲಿಲ್ಲ. ಯಾವನೋ ಇಸ್ಕೊಂಡ 6 ವರ್ಷ ಆಯಿತು, ಆ ನನ್ನ ಮಗ ಕೊಡಲಿಲ್ಲ. ಇವನು ಯಾವನೋ 6 ವರ್ಷ ಆಯಿತು, ಒಂದು 10,000 ಇಸ್ಕೊಂಡು ಅದನ್ನು ಕೊಡಲಿಲ್ಲ. 8 ತಿಂಗಳಾಯಿತು, 20,000 ಇಸ್ಕೊಂಡು ಅದ್ರಾಗೆ 15,000 ಕೊಟ್ಟ. ಇನ್ನು 5,000 3 ತಿಂಗಳಿಂದ ಬೆಳಿಗ್ಗೆ 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 ಅಂತವನಿ. ಅವ್ರ ಮನೆ ಹಾಳಾಗಿ ಹೋಗ್ಬಾರ್ದ, ಅವ್ರ ಮನೆ ಬೆಂಕಿ ಬಿದ್ದು ಹೋಗ್ಬಾರ್ದ, ಅವ್ರ ಮನೆ ಸರ್ವನಾಶ ಆಗಬಾರ್ದ, ಅವ್ರ ಮನೆ ಗುಂಡಾಂತರ ಆಗಬಾರ್ದ, ಅವ್ರ ಮನೆ ಹಾಳಾಗೋಗ, ಅವ್ರ ಮನೆಗೆ ಬೆಂಕಿ ಇಕ್ಕ. ನನ್ನ ಮಕ್ಕಳು ತಿಂದು ಇಸ್ಕೊತಾರೆ. ದುಡ್ಡು ಕೊಟ್ಟ ಮೇಲೆ ದುಡ್ಡು ಕೊಟ್ಟ ಮೇಲೆ ಕೊಡೋದೇ ಇಲ್ಲ. ನನ್ನ ಹೆಂಡ್ರು ಮಕ್ಕಳು ಸೋಳೆ ಮಕ್ಕಳು, ಅವ್ರ ಹೆಂಡ್ರು ಮುಂಡೆ ಆಗ, ಅವ್ರ ಮನೆ ಹಾಳಾಗೋಗ, ಅವ್ರ ಮನೆ ಮಧ್ಯಾಹ್ನಕ್ಕೆ ಹೋಗ, ಅವ್ರ ಮನೆ ನಿರಾಂಶವಾಗಿ ಹೋಗ. ಸೋಳೆ ಮಕ್ಕಳು ದುಡ್ಡು ಕೊಡು ಅಂತಾರೆ, ನಾವು ಏನೋ ಪ್ರೀತಿಯಿಂದ ಕೊಡ್ತೀವಿ. ಆ ಕೊಟ್ಟಾಗ ನಾನು ಸೋಳೆ ಮಕ್ಕಳು ಇಸ್ಕೊಂಡು ಹೋಗ್ತಾರೆ. ಇಸ್ಕೊಂಡು ಹೋದಾಗ ನಾವು ಹೋಗಿ ಅವ್ರ ಮನೆ ಮುಂದಕ್ಕೆ ಹೋಗ್ಬೇಕು. ಅವ್ರ ಮನೆ ಹಾಳಾಗೋಗ, ಅವ್ರ ಮನೆಗೆ ಬೆಂಕಿ ಇಕ್ಕ, ಅವ್ರ ಮನೆ ನಿರಾಂಶವಾಗಿ ಹೋಗ, ಅವ್ರ ಮನೆ ಎಲ್ಲ ಒಂದೇ ದಿನಕ್ಕೆ ಗುಡಿಸ್ಕೊಂಡು ಗುಂಡಾಂತರವಾಗಿ ಹೋಗ. ಎಲ್ಲ ನನ್ನ ಮಕ್ಕಳು ಇಸ್ಕೊಂಡು ಹೋಗ್ತಾರೆ. ಇಸ್ಕೊಂಡು ಹೋದ್ಮೇಲೆ ಕೊಡಬೇಕು ಅಂಬದ್ದು ಅವ್ರಿಗೆ ಮಾನ ಮರ್ಯಾದಿಲ್ವೇ? ಇಸ್ಕೊಂಡು ಹೋದ್ಮೇಲೆ ಕೊಡಬೇಕು ಅಂಬದು ಮಾನ ಮರ್ಯಾದಿಲ್ವೇ? ನನ್ನ ಹೆಂಡ್ರು ಮಕ್ಕಳೇನು ಸುಮ್ಮನೆ ಕಳ್ಸೊಳೆ ಮಕ್ಕಳು ಇಸ್ಕೊಂಡು ಹೋದ. 6 ವರ್ಷ ಆಯಿತು, ಒಂದು 10,000 ಇಸ್ಕೊಂಡು ಅವ್ರ ಮನೆ ಹಾಳಾಗೋಗ, ಅವ್ರು ಕೊಡಲೇ ಇಲ್ಲ. ಆವಾಗ ಇವಾಗ ಅಂತೇಳಿ ಅಲ್ಲೇ 6 ವರ್ಷದಿಂದ ಹಿಂಗೆ ಸುಳ್ಳು ಹೇಳ್ಕೊಂಡು ಬಂದರು. ಇನ್ನೊಬ್ಬ ನನ್ನ ಮಗ 8,000 ಇಸ್ಕೊಂಡ. ಅವನು ಯಾವನೋ ಗುಲ್ಬರ್ಗ ತಾಣಂತೆ ಡ್ರೈವಿಂಗು ಲೈಸೆನ್ಸ್ ಮಾಡಿಸ್ಕೊಡ್ತೀನಿ ಅಂತೇಳಿ ಅವನೊಂದು 7,700 ರೂಪಾಯಿ ಇಸ್ಕೊಂಡು ಹೋದ. ಅವ್ರ ಮನೆ ಹಾಳಾಗಿ ಹೋಗ್ತಾ ಐತೋ ಇಲ್ವೋ. ಅವನು ಯಾವನೋ ಚಂದ್ರು ಅಂತೆ, ಗುಲ್ಬರ್ಗದ ಕಡೆ ಅವನು. ಅವನ ಮನೆ ಹಾಳಾಗಿ ಹೋಗ, ಅವ್ರ ಮನೆ ಮಧ್ಯಾಹ್ನಕ್ಕೆ ಹಾಳಾಗೋಗ್ಲಿ. ಸೂಳೆ ಮಗ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಡ್ತೀನಿ ಅಂತೇಳಿ NLR ಮಾಡಿಸ್ಕೊಟ್ಟ. 6 ತಿಂಗಳು ಮಾಡಿಸ್ಕೊಟ್ಟು 6 ತಿಂಗ್ಳಿಗೆ ಬರುತ್ತೆ, ವರ್ಷಕ್ಕೆ ಬರುತ್ತೆ ಅಂತ ಕೇಳ್ದ. ಅವ್ರ ಮನೆ ಹತ್ರ ಹೋಗಿ ಕೇಳಿದ್ರೆ ಬೆಳಿಗ್ಗೆ ಕೊಡ್ತೀನಿ, ಸಾಯಂಕಾಲ ಕೊಡ್ತೀನಿ ಅಂದ. ನನ್ನ ಸೂಳೆ ಮಗ, ಹೆಣ್ಗುಡುಗ್ ಸೂಳೆ ಮಗ, ಅವನ ಹೆಂಡ್ರು ಮುಂಡೆ ಆಗ, ನನ್ನ ಸೂಳೆ ಮಗ. ಅವನು ಯಾವನೋ ಚಂದ್ರು ಅಂತೆ, ಗುಲ್ಬರ್ಗದ ಕಡೆ ಅವನು. ನನ್ನ ಮಗ ಇಲ್ಲೇ ಎಲ್ಲ ಬಿದ್ದವನೇ, ಬೊಮ್ಮನಹಳ್ಳಿಯಲ್ಲೇ. ನನ್ನ ಹೆಂಡ್ರು ಸೂಳೆ ಮಗ. ನನ್ನ ಮಗ 7,700 ರೂಪಾಯಿ ಡ್ರೈವಿಂಗ್ ಲೈಸೆನ್ಸು 4 ವೀಲರ್ದು 2 ವೀಲರ್ದು ಮಾಡಿಕೊಡಿಸ್ತೀನಿ ಅಂತೇಳಿ ತಿಂದು ಎಣ್ಣೆ ಕುಡಿದು ಅವನ ಮನೆ ಹಾಳು ಮಾಡ್ಕೊಂಡು ಹೋದ ಆ ಸೂಳೆ ಮಗ. ಕೊರೋನಾ ಟೈಮ್ ಅದು ಹೋದ. ನನ್ನ ಮಗ ಹಾಳಾಗೋದ. 3 ಅಂತೆ ಅವ್ರ ಅಣ್ಣ ತಮ್ಮಿಗಳು. ಅವ್ರ ಮನೆ ಮಧ್ಯಾಹ್ನಕ್ಕೆ ಹಾಳಾಗೋಗ್ಲಿ, ಅವ್ರ ನೆಗದು ಬಿದ್ದು ನೆತ್ರ ಕಚ್ಚೋಗ್ಲಿ. ಸೂಳೆ ಮಕ್ಕಳ ನಮ್ಮ ದುಡ್ಡು ಯಾವ್ಯಾವ ಸೂಳೆ ಮಗ ತಿಂದೇವನೋ ಅವ್ರ ಮನೆ ಮಧ್ಯಾಹ್ನಕ್ಕೆ ಮುರಿದೋಗ್ಲಿ. ನನ್ನ ಹೆಂಡ್ರು ಮಕ್ಕಳು, ನನ್ನ ಸೂಳೆ ಮಕ್ಕಳು, ನನ್ನ ಮಿಂಡ್ರು ಗುಟ್ಟಿದ ನನ್ನ ಮಕ್ಕಳು, ನನ್ನ ಹೆಂಡ್ತಿ ಮಕ್ಕಳು, ನನ್ನ ಸೂಳೆ ಮಗ, ನನ್ನ ಹೆಂಡ್ರು ಮಗ, ಅವ್ರ ಮನೆ ಮಧ್ಯಾಹ್ನಕ್ಕೆ ಹಾಳಾಗೋಗ್ಲಿ. ನನ್ನ ದುಡ್ಡು ಯಾರ್ಯಾರು ತಿಂದವ್ರ ಅವರೆಲ್ಲ ಮಧ್ಯಾಹ್ನಕ್ಕೆ ಹಾಳಾಗೋಗ್ಲಿ, ನನ್ನ ಮುಂದೆ ಸತ್ತೋಗ್ಲಿ. ಅವ್ರಿಗೆ ಎಳ್ಳು ನೀರು ಬಿಡ್ತೀನಿ, ಅವ್ರ ಬಾಯಿಗೆ ಹಾಲು ನೀರು ಬಿಡ್ತೀನಿ, ಅವ್ರ ಹೆಂಡ್ರು ಮಕ್ಳಿಗೆ ಅನ್ನ ಹಾಕ್ತೀನಿ. ನನ್ನ ಮಕ್ಕಳು ದುಡ್ಡು ಇಸ್ಕೊಂಡು ಅವ್ರು ಸತ್ತೋದ್ರೆ ಅವ್ರ ಮಕ್ಕಳು ಮರಿಗಳಿಗೆಲ್ಲ ಅನ್ನ ಹಾಕ್ತೀನಿ. ನನ್ನ ಸೂಳೆ ಮಕ್ಕಳು, ನನ್ನ ಹೆಂಡ್ರು ಮಕ್ಕಳು, ನನ್ನ ಮಿಂಡ್ರುಗುಟ್ಟಿ ಸೂಳೆ ಮಕ್ಕಳು ಇಸ್ಕೊಂಡು ಹೋದಾರು ಕೊಡಲೇ ಇಲ್ಲ. ನೋಡ್ರಿ, 6 ವರ್ಷ ಆಯಿತು. ಇನ್ನೊಬ್ಬ 6 ವರ್ಷ ಆಯಿತು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಡ್ತೀನಿ ಅಂತ ಇಸ್ಕೊಂಡು ಸೂಳೆ ಮಗ. ಅವನು ಮಧ್ಯಾಹ್ನಕ್ಕೆ ಹಾಳಾಗೋಯ್ತು ಏನೋ. ಅವ್ರ ಮನೆ ಮಧ್ಯಾಹ್ನಕ್ಕೆ ಹಾಳಾಗೋಯ್ತು. ಅವ್ರ ಮನೆ ಹಾಳಾಗೋಗ, ಅವ್ರ ಮನೆ ನಿರಂಶವಾಗಿ ಹೋಗಲಿ. ಅದಕ್ಕಾಗಿ ನಾನು ಬೈತಾ ಇದ್ದೀನಿ. ನನ್ನ ದುಡ್ಡು ಇಸ್ಕೊಂಡು ಸೂಳೆ ಮಕ್ಕಳನ್ನ ಶಾಪ್ ಹಾಕಿ ಅವ್ರ ಮನೆ ಮಧ್ಯಾಹ್ನಕ್ಕೆ ಗುಡಿಸ್ಕೊಂಡು ಹಾಳಾಗೋಗ್ಲಪ್ಪೋ. ಅವ್ರ ಮನೆ ಮಧ್ಯಾಹ್ನಕ್ಕೆ ಹಾಳಾಗೋಗ್ಲಪ್ಪೋ, ಹಾಳಾಗೋಗ್ಲಿ. ಯಾವ್ಯಾವನ್ ನನ್ನ ದುಡ್ಡೆಲ್ಲ ತಿಂದವ್ರ ಅವ್ರ ಮನೆ ಮಧ್ಯಾಹ್ನಕ್ಕೆ ಹಾಳಾಗೆ ಪರ್ಕೆ ತಗೊಂಡು ಮರದಲ್ಲಿ ಗುಡಿಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.